ನಮಸ್ಕಾರ ಸ್ನೇಹಿತರೆ, ಜ್ಞಾನಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ 31 ಜಿಲ್ಲೆಗಳ ಸಂಕ್ಷಿಪ್ತ ಮಾಹಿತಿ ಸಂಪೂರ್ಣವಾಗಿದೆ ಸ್ನೇಹಿತರೆ. ಈಗ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಅನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಈಗ ರಾಜ್ಯ ಬಜೆಟ್ ಏನಾಯ್ತಲ್ಲ, ಆ ರಾಜ್ಯ ಬಜೆಟ್ ಅದ ಪ್ರಚಲಿತ ಘಟನೆಗಳನ್ನ ನೋಡೋಣ ಸ್ನೇಹಿತರೆ. ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳನ್ನ ನೋಡೋಣ. ಮತ್ತು ಮೊದಲನೇದಾಗಿ ಈ ರಾಜ್ಯ ಬಜೆಟ್ ಏನಿದೆಯಲ್ಲ ಸ್ನೇಹಿತರೆ, ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ. ನೋಡೋಣ. ಮೊದಲನೇದಾಗಿ ರಾಜ್ಯ ಕರ್ನಾಟಕ ಬಜೆಟ್ ಮುಖ್ಯಾಂಶಗಳು 2022 2022-23 ರಾಜ್ಯ ಸರ್ಕಾರದಿಂದ ಯಾವುದೇ ತೆರಿಗೆ ಹೆಚ್ಚಳ ಇಲ್ಲ. ಸೆಕೆಂಡ್ ಪಾಯಿಂಟ್ ಏನಿದೆ ಅಂದ್ರೆ, ಮೇಕೆದಾಟು ಯೋಜನೆಗೆ 1,000 ಕೋಟಿ ರು ಅನುದಾನ. ಎತ್ತಿನ ಹೊಳೆ ಯೋಜನೆಗೆ 3,000 ಕೋಟಿ ರು ಅನುದಾನ. ಫೋರ್ತ್ ಪಾಯಿಂಟ್, ಕೃಷ್ಣಾ ಮೇಲ್ದಂಡೆ 3ನೇ ಹಂತಕ್ಕೆ 5,000 ಕೋಟಿ ರು ಅನುದಾನ. ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆಗೆ 1,000 ಕೋಟಿ ರು ಮೀಸಲು. ಭದ್ರಾ ಮೇಲ್ದಂಡೆ ಯೋಜನೆಗೆ 3,000 ಕೋಟಿ ರು ಅನುದಾನ. ಓಕೆನಾ? ನೆಕ್ಸ್ಟ್ ನೋಡೋಣ ಏನಿದೆ ಅಂದ್ರೆ, ರಾಜ್ಯದಲ್ಲಿ 100 ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ 50 ಕನಕದಾಸ ವಿದ್ಯಾರ್ಥಿ ನಿಲಯ ನಿರ್ಮಾಣ. ಮತ್ತು ಕಲಬುರಗಿ, ವಿಜಯಪುರದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತೆರೆಯಲಾಗುವುದು. ನವಲಗುಂದ ಮತ್ತು ರಾಣಿಬೆನ್ನೂರಲ್ಲಿ ಜವಳಿ ಪಾರ್ಕ್ ನಿರ್ಮಾಣ. ರಾಜ್ಯದಲ್ಲಿ 169 ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗಳ ಲ್ಯಾಬ್ ಇನ್ ಏಟ್ ಕಿಟ್ ವಿತರಣೆ. ಬೆಂಗಳೂರು ಹಾಗೂ ರಾಜ್ಯದ ಪ್ರಮುಖ ನಗರಗಳಲ್ಲಿ ಒಟ್ಟು 438 ಕ್ಲಿನಿಕ್ ಸ್ಥಾಪನೆ. 438 ಕ್ಲಿನಿಕ್ ಸ್ಥಾಪನೆ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ನೋಡೋಣ, ಏನ್ ಕೇಂದ್ರ ರಾಜ್ಯ ಬಜೆಟ್ ಅಲ್ಲಿ ಏನೇನು ಜಾರಿಗೆ ಬಂದು ಅಂತ ನೋಡೋಣ. ಅಸಿಡ್ ದಾಳಿ ಸಂತ್ರಸ್ತ ಮಹಿಳೆಯರಿಗೆ ಮಾಸಾಶನ ಮೊತ್ತ 10,000 ರು ಹೆಚ್ಚಳ. ಮತ್ತು ಪಡಿತರದಲ್ಲಿ 5 ಕೆಜಿ ಅಕ್ಕಿಯ ಜೊತೆಗೆ ಹೆಚ್ಚುವರಿ 1 ಕೆಜಿ ರಾಗಿ ಅಥವಾ ಜೋಳ ವಿತರಣೆ. ರಾಜ್ಯದಲ್ಲಿ 5 ಲಕ್ಷ ಹೊಸ ಮನೆಗಳ ನಿರ್ಮಾಣ. ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಸೇವಾನುಭವ ಆಧಾರದಲ್ಲಿ 1000 ರಿಂದ 1,500 ಹೆಚ್ಚಳ. ಓಕೆನಾ? ನೆಕ್ಸ್ಟ್ ನೋಡೋಣ, ಆಶಾ ಕಾರ್ಯಕರ್ತರಿಗೆ ಗೌರವಧನ 1,000 ರು ಏರಿಕೆ. ಮತ್ತು ಬೆಂಗಳೂರಿನ 4 ಭಾಗಗಳಲ್ಲಿ 500 ಹಾಸಿಗೆ ಸಾಮರ್ಥ್ಯದ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆ ನಿರ್ಮಾಣ. ಓಕೆ, ನೆಕ್ಸ್ಟ್ ನೋಡೋಣ, ದೇವಾಲಯಗಳ ಸ್ವಸ್ತಿಕ ಮೊತ್ತ 60,000 ರುಗೆ ಹೆಚ್ಚಳ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು, ತಿರುಪತಿ, ಮಂತ್ರಾಲಯ, ಮೇಲಮರತ್ತೂರು ಸೇರಿದಂತೆ ಇನ್ನಿತರ ಸ್ಥಳಗಳಿಗೆ ಪ್ಯಾಕೇಜ್ ಟ್ರಿಪ್ ಸೇವೆ. ಉತ್ತರ ಕನ್ನಡ ಜಿಲ್ಲೆ ಕೇನಿ ಬೆಳೆಯರಿಯಲ್ಲಿ ಗ್ರೀನ್ ಫೀಲ್ಡ್ ಬಂದರು ಅಭಿವೃದ್ಧಿ. ಜಲಜೀವನ ಮಿಷನ್ ಯೋಜನೆಗೆ 2022-23 ಸಾಲಿಗೆ 7,000 ಕೋಟಿ ರು ಮೀಸಲು. ಓಕೆನಾ? ಮತ್ತೆ ಜಲಜೀವನ ಮಿಷನ್ ಯೋಜನೆಗೆ 2022-23 ಸಾಲಿಗೆ 7,000 ಕೋಟಿ ರು ಮೀಸಲು. ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ 1,600 ಕೋಟಿ ರು ಮೀಸಲು. ಪ್ರವಾಸಿ ಗೈಡ್ಗಳಿಗೆ ಮಾಸಿಕ 2,000 ರು ಪ್ರೋತ್ಸಾಹಧನ. ಪೌರ ಕಾರ್ಮಿಕರಿಗೆ ಮಾಸಿಕ 2,000 ರು ಸಂಕಷ್ಟ ಭತ್ಯೆ. 100 ಆಳು ಸಮುದ್ರ ಮೀನುಗಾರಿಕೆ ಹಡಗುಗಳಿಗೆ ನೆರವು ನೀಡಲು ಮತ್ಸ್ಯ ಸಿರಿ ಯೋಜನೆ. ರಾಜ್ಯಗಳ ಕೆರೆಗಳ ಅಭಿವೃದ್ಧಿ 500 ಕೋಟಿ ರು ಅನುದಾನ. ತಾಲೂಕುಗಳ ಅಭಿವೃದ್ಧಿಗೆ 3,000 ಕೋಟಿ ಅನುದಾನ. ತಾಲೂಕುಗಳ ಅಭಿವೃದ್ಧಿಗೆ 3,000 ಕೋಟಿ ರು ಅನುದಾನವನ್ನ ನೀಡಿದೆ ಸ್ನೇಹಿತರೆ. ರಾಜ್ಯದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ 8,409 ಕೋಟಿ ರು ಅನುದಾನ. ಓಕೆನಾ? ಮತ್ತು ಯಾವ ಇಲಾಖೆಗೆ ಎಷ್ಟು ಅನುದಾನವನ್ನ ನೋಡೋಣ. ಈಗ ಶಿಕ್ಷಣ ಇಲಾಖೆಗೆ 31,980 ಕೋಟಿ ರು ಅನುದಾನವನ್ನ ಕೊಟ್ಟಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಗೆ 17,325 ಕೋಟಿ ರು ಕೊಟ್ಟಿದೆ. ಕಂದಾಯ ಇಲಾಖೆಗೆ 16,388 ಕೋಟಿ.
ಮತ್ತು ಇಂಧನ ಇಲಾಖೆಗೆ 12,655 ಕೋಟಿ, ವಸತಿ ಇಲಾಖೆಗೆ 3,594 ಕೋಟಿ, ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗೆ 8,457 ಕೋಟಿಯನ್ನ ಕೊಡಲಾಗಿದೆ ಮತ್ತು ಲೋಕೋಪಯೋಗಿ ಇಲಾಖೆಗೆ 10,447 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಮೀಸಲಾಗಿಟ್ಟಿದೆ. ಜಲ ಸಂಪನ್ಮೂಲ ಇಲಾಖೆಗೆ 20,601 ಕೋಟಿ ರೂಪಾಯಿಯನ್ನ ಜಾರಿಗೊಳಿಸಿದೆ. ನಗರಾಭಿವೃದ್ಧಿ ಇಲಾಖೆ 16,076 ಕೋಟಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 13,982 ಕೋಟಿ, ಆಹಾರ ಇಲಾಖೆಗೆ 2,288 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 4,713 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಸಮಾಜ ಕಲ್ಯಾಣ ಇಲಾಖೆಗೆ 9,389 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ವಿತರಣೆಯನ್ನ ಮಾಡಿದ್ದಾರೆ ಅಂತ ನೋಡೋದು. ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಗೆ 11,222 ಕೋಟಿಯನ್ನ ಮೀಸಲಿಟ್ಟಿದೆ. ಬಜೆಟ್ ಇತರ ಪ್ರಮುಖ ಅಂಶಗಳು. ಸರ್ಕಾರವು 2021-22ನೇ ಹಣಕಾಸಿನ ವರ್ಷದಲ್ಲಿ 76,743 ರೂಗಳ ಜಿಎಸ್ಟಿ ಸಂಗ್ರಹಣೆ ಗುರಿಯನ್ನು ನಿಗದಿಪಡಿಸಿದೆ. 2022-23ಕ್ಕೆ ವಾಣಿಜ್ಯ ತೆರಿಗೆ ಹಾಗೂ ಆದಾಯ ಸಂಗ್ರಹ ಗುರಿ 77,010 ಕೋಟಿ. ಒಟ್ಟು ಸ್ವೀಕೃತಿಗಳು ಟೋಟಲ್ ರಿಸಿಪ್ಟ್ಸ್ 2,61 ಕೋಟಿ. ಒಟ್ಟು ವೆಚ್ಚ ಟೋಟಲ್ ಎಕ್ಸ್ಪೆಂಡಿಚರ್ 2.65 ಕ್ರೋರ್. ಆದಾಯ ಕೊರತೆಯು 16,699 ಕೋಟಿ ಮತ್ತು ವಿದೇತಿಯ ಕೊರತೆ 61,564 ಕೋಟಿ ಎಂದು ಅಂದಾಜಿಸಲಾಗಿದೆ. ಇದು GSDPಯು 3.26 ಆಗಿದೆ. 2022-23ರ ಕೊನೆಯ ಒಟ್ಟು ಹೊಣೆಗಾರಿಕೆಯನ್ನು 5.18 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. ಇದು GDPಯು 27.49 ಆಗಿದೆ. ಅಬಕಾರಿ ಇಲಾಖೆಯು 29,000 ಕೋಟಿ ಗುರಿ ಹಾಗೂ ಸಾರಿಗೆ ಇಲಾಖೆಯು 8,007 ಕೋಟಿ. 2022-23ನೇ ಹಣಕಾಸು ವರ್ಷದಲ್ಲಿ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಗಳಿಗೆ 15,000 ಕೋಟಿ ಸಂಗ್ರಹ ಗುರಿ. ಓಕೆನಾ, ನೆಕ್ಸ್ಟ್ ನೋಡೋಣ. ಕರ್ನಾಟಕ ಬಜೆಟ್ 2022 ರೈತರಿಗೆ ಮತ್ತೆ ಯಶಸ್ವಿನಿ ಯೋಜನೆ ಜಾರಿ. ಕರ್ನಾಟಕ ಬಜೆಟ್ 2022 ರೈತರಿಗಾಗಿ ಮತ್ತೆ ಯಶಸ್ವಿನಿ ಯೋಜನೆ ಜಾರಿಯನ್ನ ತರಲಾಗಿದೆ. ರೈತರಿಗಾಗಿ ಯಶಸ್ವಿನಿ ಯೋಜನೆಯನ್ನು ಮರು ಜಾರಿಗೊಳಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದ್ದು, ಈ ಯೋಜನೆಯಲ್ಲಿ ರೈತ ಕುಟುಂಬಗಳಿಗೆ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲು ಬಜೆಟ್ನಲ್ಲಿ 3,000 ಕೋಟಿ ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಎಷ್ಟಂದ್ರೆ ಸ್ನೇಹಿತರೆ 3,000 ಕೋಟಿ ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ತಾಳೆಗೆ ಪ್ರೋತ್ಸಾಹ ರಾಷ್ಟ್ರೀಯ ಖಾದ್ಯ ತೈಲಗಳ ತಾಳೆ ಎಣ್ಣೆ ಅಭಿಯಾನದಡಿ ತಾಳೆ ಬೆಳೆಯುವ ಪ್ರದೇಶ ವ್ಯಾಪ್ತಿಯಲ್ಲಿ 5 ವರ್ಷಗಳಲ್ಲಿ 25,000 ಹೆಕ್ಟೇರ್ಗಳಷ್ಟು ಹೆಚ್ಚಿಸುವ ಗುರಿ ಇದ್ದು, ಇದಕ್ಕಾಗಿ 35 ಕೋಟಿ ಅನುದಾನ ನಿಗದಿ ಮಾಡಲಾಗಿದೆ. ತೋಟಗಾರಿಕೆಯಲ್ಲಿ ವಿನೂತನ ತಂತ್ರಜ್ಞಾನ ಅಳವಡಿಕೆಗೆ ಯಂತ್ರೋಪಕರಣಗಳ ಬಳಕೆಗೆ 25 ಕೋಟಿ ಅನುದಾನ ನೀಡಲಾಗಿದೆ. ಸಾಂಬಾರ್ ಪದಾರ್ಥಗಳ ಗುಣಮಟ್ಟದಿಂದ ವೃದ್ಧಿಗೆ ಬ್ಯಾಡಗಿಯಲ್ಲಿ ಸಂಶೋಧನಾ ಕೇಂದ್ರವನ್ನ, ಈ ಬ್ಯಾಡಗಿಯಲ್ಲಿ ಬರ್ತಂದ್ರೆ ಸ್ನೇಹಿತರೆ ಹಾವೇರಿಯಲ್ಲಿ, ಸಾಂಬಾರ್ ಪದಾರ್ಥಗಳ ಗುಣಮಟ್ಟದ ವೃದ್ಧಿಗೆ ಬ್ಯಾಡಗಿಯಲ್ಲಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಎಂದು ಹೇಳಲಾಗಿದೆ ಬಜೆಟ್ನಲ್ಲಿ. ಮತ್ತು ರಾಷ್ಟ್ರೀಯ ಸುರಕ್ಷತಾ ದಿನ ಮಾರ್ಚ್ 4 ದೇಶದಲ್ಲಿ ಸುರಕ್ಷತಾ ಆರೋಗ್ಯ ಮತ್ತು ಪರಿಸರ ಆಂದೋಲನವನ್ನು ಉತ್ತೇಜಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 2022 ಥೀಮ್ ನರ್ಚರ್ ಯಂಗ್ ಮೈಂಡ್ಸ್, ಡೆವಲಪ್ಮೆಂಟ್ ಆಫ್ ಸೇಫ್ಟಿ ಕಲ್ಚರ್. ಯುವ ವಸ್ತುಗಳನ್ನು ಪೋಷಿಸಿ ಸುರಕ್ಷತಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿ. ವಲಸಿಗರು ಮತ್ತು ತಾಯ್ನಾಡಿಗೆ ಹಿಂದಿರುಗುವವರ ಪರಿಹಾರ ಮತ್ತು ಪುನರ್ವಸತಿ ಯೋಜನೆ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ 7ನೇ ಉಪ ಯೋಜನೆ ವಿಸ್ತರಣೆ ಕೇಂದ್ರ ಅನುಮೋದನೆ. ವಲಸಿಗರು ತಮ್ಮ ತಾಯ್ನಾಡಿಗೆ ಹಿಂದಿರುಗಿದವರ ಪರಿಹಾರ ಮತ್ತು ಪುನರ್ವಸತಿ ಯೋಜನೆ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ 7 ಉಪ ಯೋಜನೆಗಳನ್ನು 2021-22ರಿಂದ 2025-26ರವರೆಗೆ ಮುಂದುವರಿಕೆ ಪ್ರಸ್ತಾವಕ್ಕೆ ಪ್ರಧಾನ ನರೇಂದ್ರ ಮೋದಿ ಅವರು ಅನುಮೋದನೆಯನ್ನ ನೀಡಿದೆ. ಯೋಜನೆಯು ಒಟ್ಟು ವೆಚ್ಚ 1,452 ಕೋಟಿ. ಈ ಯೋಜನೆಯು ನಿರಾಶ್ರಿತರ ಬಳಲುತ್ತಿರುವ ವಲಸಿಗರು ಮತ್ತು ಸ್ವದೇಶಕ್ಕೆ
ವಾಪಸ್ಸಾದವರಿಗೆ ಸಮಂಜಸ ಆದಾಯವನ್ನು ಗಳಿಸಲು ಮತ್ತು ಮುಖ್ಯ ವಾಹಿನಿಯನ್ನು ಆರ್ಥಿಕ ಚಟುವಟಿಕೆಗಳಲ್ಲೂ ಅವರ ಸೇರ್ಪಡೆಗೆ ಅನುಕೂಲ ಕಲ್ಪಿಸುತ್ತದೆ. ಸ್ಥಳಾಂತರಗೊಂಡ ಕುಟುಂಬಗಳ ಪರಿಹಾರ ಮತ್ತು ಪುನರ್ವಸತಿ. ಶ್ರೀಲಂಕಾ, ತಮಿಳುನಾಡು ನಿರಾಶ್ರಿತರಿಗೆ ಪರಿಹಾರದ ನೆರವು. ತ್ರಿಪುರಾದಲ್ಲಿನ ಪರಿಹಾರ ಶಿಬಿರಗಳಲ್ಲಿರುವ ಬ್ರೂಸ್ಗಳಿಗೆ ನೆರವಿನ ಪರಿಹಾರ. 1984ರಲ್ಲಿ ಸಿಖ್ ವಿರೋಧಿ ಗಲಭೆ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ. ಭಯೋತ್ಪಾದನಾ ಚಟುವಟಿಕೆ, ದಂಗೆ, ಕೋಮು ಎಡಪಂಥೀಯ ಉಗ್ರಗಾಮಿ ಹಿಂಸಾಚಾರ ಮತ್ತು ಗಡಿಯಾಚನೆಯಿಂದ ಗುಂಡಿನ ದಾಳಿಗೆ ಮತ್ತು ಭಾರತೀಯ ಭೂಪ್ರದೇಶದಲ್ಲಿ ಗಣಿ ಅತ್ಯಾಧುನಿಕ ಸ್ಫೋಟಕ್ಕೆ ಬಲಿಪಶುಗಳಾದವರಿಗೆ ಸೇರಿದಂತೆ ಭಯೋತ್ಪಾದನಾ ಹಿಂಸಾಕೃತ್ಯಗಳಿಂದ ಸಂತ್ರಸ್ತ ನಾಗರಿಕರಿಗೆ ಕುಟುಂಬಗಳಿಗೆ ಆರ್ಥಿಕ ನೆರವು ಮತ್ತು ಸೌಲಭ್ಯ. ಕೇಂದ್ರ ಟಿಬೆಟಿಯನ್ ಪರಿಹಾರ ಸಮಿತಿಗೆ CTRC ಸೆಂಟ್ರಲ್ ಟಿಬೆಟಿಯನ್ ರಿಲೀಫ್ ಕಮಿಟಿಯ ಸಹಾಯಧನ. ಕೋಚ್ ಬಿಹಾರ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಭಾರತದಲ್ಲಿನ 51 ಹಿಂದಿನ ಬಾಂಗ್ಲಾದೇಶದಿಂದ ಸುತ್ತುವರೆದಿರುವ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಮತ್ತು ಬಾಂಗ್ಲಾದಲ್ಲಿನ ಹಿಂದಿನ ಭಾರತದ ಸುತ್ತುವರಿದ ಪ್ರದೇಶಗಳಿಗೆ ವಾಪಸ್ಸಾದ 922 ಜನರಿಗೆ ಪುನರ್ವಸತಿ ಕೇಂದ್ರ ಸರ್ಕಾರದ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸಹಾಯಧನ ಒದಗಿಸುತ್ತದೆ. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲು CAPF ಗಳ IT ಮೂಲಸೌಕರ್ಯವನ್ನು ನವೀಕರಿಸಲು 1,523 ಕೋಟಿ ರುಗಳನ್ನು ಸರ್ಕಾರ ಮಂಜೂರು ಮಾಡಿದೆ. ಮುಂದಿನ 5 ವರ್ಷಗಳಲ್ಲಿ CRPF ಮತ್ತು BSF ಸೇರಿದಂತೆ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ CAPFS ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಮತ್ತು IT ಮೂಲಸೌಕರ್ಯಗಳನ್ನು ಸುಧಾರಿಸಲು ಸರ್ಕಾರವು 1,523 ಕೋಟಿ ರುಗಳನ್ನು ಮಂಜೂರು ಮಾಡಿದೆ. 1,523 ಕೋಟಿ ರುಗಳ ಒಟ್ಟು ಹಣಕಾಸಿನ ವೆಚ್ಚದೊಂದಿಗೆ ಗೃಹ ಸಚಿವ ಅಮಿತ್ ಶಾ ಅವರ ಮಾರ್ಗದಲ್ಲಿನ MHA ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಆಧುನೀಕರಣವನ್ನು ಫೆಬ್ರವರಿ 1, 2022ರಿಂದ ಮಾರ್ಚ್ 31, 2021ರವರೆಗೆ ಜಾರಿಗೊಳಿಸಲಾಗುವುದು. ಅದರ ಮಹತ್ವವೇನೆಂದರೆ CAPF ಗಳಿಗೆ ಆಧುನೀಕರಣ ಯೋಜನೆ. 4th modernization plan for the CAPFS ಅನುಷ್ಠಾನ ಪಡೆಗಳ ಒಟ್ಟಾರೆ ಕಾರ್ಯಾಚರಣೆ ದಕ್ಷತೆ ಮತ್ತು ಸನ್ನದ್ಧತೆಯನ್ನು ಸುಧಾರಿಸುತ್ತದೆ ಮತ್ತು ದೇಶದ ಆರ್ಥಿಕ ಭದ್ರತಾ ಸನ್ನಿವೇಶದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಇದು ರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ, ವಾಸ್ತವಿಕ ಗಡಿ ರೇಖೆ, ವಾಸ್ತವಿಕ ನಿಯಂತ್ರಣ ರೇಖೆ ಹಾಗೂ ಎಡಪಂಥೀಗಳ ಉಗ್ರವಾದಿಯಿಂದ ಪ್ರಭಾವಿತವಾಗಿರುವ ಪ್ರದೇಶಗಳಾದ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಬಂಡಾಯದ ಪೀಡಿತ ಈಶಾನ್ಯ ರಾಜ್ಯಗಳು ಎದುರಿಸುತ್ತಿರುವ ಸವಾಲುಗಳನ್ನು ಎದುರಿಸಲು ಸರ್ಕಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. CRPF ರಚನೆ. ಜುಲೈ 27, 1939ರಂದು ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಆಗಿ ರಚನೆ. 28 ಡಿಸೆಂಬರ್ 1949ರಂದು CRPF ಕಾಯ್ದೆಗೆ 1949ರಲ್ಲಿ ಅಡಿಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಧಾನ ಕಚೇರಿ ನವದೆಹಲಿ. ಡೈರೆಕ್ಟರ್ ಜನರಲ್ ಕುಲ್ದೀಪ್ ಸಿಂಗ್ IPS. BSF ರಚನೆ ಡಿಸೆಂಬರ್ 1, 1965. ಪ್ರಧಾನ ಕಚೇರಿ ನವದೆಹಲಿ. ಡೈರೆಕ್ಟರ್ ಜನರಲ್ ಪಂಕಜ್ ಕುಮಾರ್ ಸಿಂಗ್ IPS. ಗಮನಿಸಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಹೆಚ್ಚಾಗಿ ಆಂತರಿಕ ಭದ್ರತಾ ಕರ್ತವ್ಯಗಳಿಗೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಉಗ್ರಗಾಮಿತ್ವದ ವಿರುದ್ಧ ಆಕ್ರಮಣಕಾರಿ ಹೋರಾಟ ನಡೆಸಲು ನಿಯೋಜಿಸಲಾಗುತ್ತದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಭಾರತದ ಗಡಿಯನ್ನು ಕಾಪಾಡುತ್ತದೆ, ಜೊತೆಗೆ ಹಾಗಾಗಿ ಆಂತರಿಕ ಭದ್ರತಾ ಕಾರ್ಯ ಯೋಜನೆಯನ್ನು ಸಹ ನಿರ್ವಹಿಸುತ್ತದೆ. ಕೇಂದ್ರೀಯ ಕೈಗಾರಿಕಾ ಭದ್ರತೆ ಪಡೆ CISF ಪರಮಾಣು ಯೋಜನೆಗಳು, ವಿಮಾನ ನಿಲ್ದಾಣಗಳನ್ನು ಮತ್ತು ಮೆಟ್ರೋ ಜಾಲಗಳಂತಹ ಪ್ರಮುಖ ಅನುಸ್ಥಾಪನೆಗಳನ್ನು ರಕ್ಷಿಸುತ್ತದೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ITBP ಅಂತ ಇದೆ. ಚೀನಾ ಭಾರತದ ಗಡಿಯನ್ನು ರಕ್ಷಿಸುತ್ತದೆ.
ಸಶಸ್ತ್ರ ಸೀಮಾ ಬಲ್ SSB ನೇಪಾಳ ಮತ್ತು ಭೂತಾನದಿಂದ ಭಾರತದ ಗಡಿಯನ್ನು ರಕ್ಷಿಸುತ್ತದೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSG. ಯಾವುದೇ NSG ಅನ್ನೋದು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ. ಯಾವುದೇ ತುರ್ತು ಭದ್ರತಾ ಪರಿಸ್ಥಿತಿಯನ್ನು ನಿಭಾಯಿಸುವ ದೇಶದ ಗಣ್ಯ ಕಮಾಂಡೋ ಪಡೆ. ಅಸ್ಸಾಂ ರೈಫಲ್ಸ್ ಅನ್ನು ಭಾರತದ ಮ್ಯಾನ್ಮಾರ್ ಗಡಿಯಲ್ಲಿ ಮತ್ತು ಈಶಾನ್ಯದಲ್ಲಿ ಬಂಡಾಯದ ವಿರುದ್ಧ ಕರ್ತವ್ಯಗಳಿಗೆ ನಿಯೋಜಿಸಲಾಗಿದೆ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಭಾರತದ ಸರ್ಕಾರದ ಏಜೆನ್ಸಿಯಾಗಿದ್ದು ಭಾರತದ ಪ್ರಧಾನ ಮಂತ್ರಿಯನ್ನು ರಕ್ಷಿಸುವ ಏಕೈಕ ಜವಾಬ್ದಾರಿಯನ್ನು ಹೊಂದಿದೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು CAPS ಗೃಹ ವ್ಯವಹಾರಗಳ ಸಚಿವಾಲಯದ ಅಧಿಕಾರದ ಅಡಿಯಲ್ಲಿ ಭಾರತದ 7ನೇ ಕೇಂದ್ರ ಸಶಸ್ತ್ರ ಪೊಲೀಸ್ ಸಂಸ್ಥೆಗಳ ಏಕರೂಪವಾಗಿದ್ದು ಅವುಗಳೆಂದರೆ BSF, CRPF, CISF, ITBP, SSB, NSG ಮತ್ತು SPG. ಕವಚ ವ್ಯವಸ್ಥೆಯನ್ನು ಪ್ರಯೋಗವನ್ನು ಪರಿಶೀಲಿಸಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಸಂವಹನ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ದಕ್ಷಿಣ ಮಧ್ಯ ರೈಲ್ವೆಯ ಸಿಕಂದರಾಬಾದ್ ಭಾಗದ ಗುಲ್ಲಗುಡ್ಡ ರೈಲು ನಿಲ್ದಾಣಗಳ ನಡುವೆ ಕವಚ್ ಕಾರ್ಯ ವ್ಯವಸ್ಥೆಯನ್ನು ಪ್ರಯೋಗವನ್ನು ಪರಿಶೀಲಿಸಿದರು. ಕವಚ್ ಎಂಬುದು ಭಾರತೀಯ ರೈಲ್ವೆಯಾದ್ಯಂತ ರೈಲು ಕಾರ್ಯಾಚರಣೆಗಳಲ್ಲಿ ಸುರಕ್ಷತೆಯನ್ನು ಸಾಂಸ್ಥಿಕ ಉದ್ದೇಶವನ್ನು ಸಾಧಿಸಲು ಭಾರತೀಯ ಉದ್ಯಮದ ಸಂಯೋಗದೊಂದಿಗೆ ಭಾರತದ ಉದ್ಯಮದ ಸಹಯೋಗದೊಂದಿಗೆ ರಿಸರ್ಚ್ ಡೈಸನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ನಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ATP ಸ್ವಯಂಚಾಲಿತ ರೈಲು ರಕ್ಷಣೆಗೆ ವ್ಯವಸ್ಥೆಯಾಗಿದೆ. 10,000 ವರ್ಷಗಳಲ್ಲಿ ಒಂದು ದೋಷದ ಸಂಭವನೀಯತೆಯೊಂದಿಗೆ ಕವಚ್ ಹಗ್ಗದ ಸುರಕ್ಷತೆ ಸಮತಟ್ಟಿಗೆ ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ ಪ್ರಾಮಾಣೀಕೃತ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ. ಅಲ್ಲದೆ ಇದು ರೈಲ್ವೆಗೆ ಈ ಸ್ಥಳೀಯ ತಂತ್ರಜ್ಞಾನ ರಫ್ತಿನ ಮಾರ್ಗಗಳನ್ನು ತೆರೆಯುತ್ತದೆ. ನಿರ್ಭರ ಭಾರತ ಭಾಗವಾಗಿ 2022-23ರಲ್ಲಿ ಸುರಕ್ಷತೆ ಮತ್ತು ಸಾಮರ್ಥ್ಯ ವರ್ಧನೆಗಾಗಿ 2,000 ಕಿಲೋಮೀಟರ್ ನೆಟ್ವರ್ಕ್ ಅನ್ನು ಕವಚದ ಅಡಿಯಲ್ಲಿ ತರಲಾಗುವುದು. ಸುಮಾರು 36,000 ಕಿಲೋಮೀಟರ್ ನೆಟ್ವರ್ಕ್ ಅನ್ನು ಕವಚ ಅಡಿಯಲ್ಲಿ ತರಲಾಗುವುದು. CCI ನಿಂದ ಮಾರ್ಚ್ 4ರಂದು ಸ್ಪರ್ಧೆ ಕಾನೂನಿನ ಅರ್ಥಶಾಸ್ತ್ರದ 7ನೇ ರಾಷ್ಟ್ರೀಯ ಸಮ್ಮೇಳನ ಆಯೋಗ. ಭಾರತದ ಸ್ಪರ್ಧಾತ್ಮಕ ಆಯೋಗ CCI ನ ಮಾರ್ಚ್ 2022ರಂದು ಸ್ಪರ್ಧೆಯು ಕಾನೂನಿನ ಅರ್ಥಶಾಸ್ತ್ರದ ಎಕನಾಮಿಕ್ಸ್ ಆಫ್ ಕಾಂಪಿಟೇಷನಲ್ ಲಾ 7th ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಲಾಗಿತ್ತು. CCI 2016ರಿಂದ ಪ್ರತಿ ವರ್ಷ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ. ಪುಸ್ತಕದ ವರ್ಷದ ಸಮ್ಮೇಳನದ ವಿಷಯವನ್ನು ಸುಧಾರಣೆಗಳು ಮತ್ತು ಮಾರುಕಟ್ಟೆಗಳ ಆಳಗೊಳಿಸುವಿಕೆ ರಿಫಾರ್ಮ್ಸ್ ಅಂಡ್ ಡಿಪೆಂಡಿಂಗ್ ಆಫ್ ಮಾರ್ಕೆಟ್ಸ್ ಆಗಿದೆ. CCI ಸ್ಥಾಪನೆ ಅಕ್ಟೋಬರ್ 14, 2003. ಪ್ರಧಾನ ಕಚೇರಿ ನವದೆಹಲಿ. ಅಧ್ಯಕ್ಷರು ಅಶೋಕ್ ಕುಮಾರ್ ಗುಪ್ತಾ. ಸಹ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಾಗಿ ಕೋಟಕ್ ಮಹೀಂದ್ರ ಬ್ಯಾಂಕ್ನೊಂದಿಗೆ ಇಂಡಿಯನ್ ಆಯಿಲ್ ಪಾಲುದಾರಿಕೆ. ಖಾಸಗಿ ಸಾಲದಾತ ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL ಇಂಡಿಯನ್ ಆಯಿಲ್ ಕೋಟಕ್ ಸಹ ಬ್ರಾಂಡ್ ಇಂಡಿಯನ್ ಕ್ರೆಡಿಟ್ ಕಾರ್ಡ್ ಅನ್ನು ಪರಿಚಯಿಸಲು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಸ್ಥಾಪಿಸಿವೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಸ್ಥಾಪನೆ ಫೆಬ್ರವರಿ 2003. ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈ. ಸ್ಥಾಪಕ ಅಧ್ಯಕ್ಷ MD CEO ಉದಯ್ ಕೋಟಕ್. ಟ್ಯಾಗ್ಲೈನ್ ಟೆಲ್ಸ್ ಮೇಕ್ ಮನಿ ಸಿಂಪಲ್. ಲೆಟ್ಸ್ ಮೇಕ್ ಮನಿ ಸಿಂಪಲ್. IOCL ಸ್ಥಾಪನೆ ಜೂನ್ 30, 1959. ಪ್ರಧಾನ ಕಚೇರಿ ನವದೆಹಲಿ. ಅಧ್ಯಕ್ಷರು ಶ್ರೀಕಾಂತ್ ಮಾಧವ್ ವೈದ್ಯ. ಜೆಟ್ ಏರ್ವೇಸಸ್ CEO ಆಗಿ ಸಂಜೀವ್
ಕಪೂರ್ ನೇಮಕ. ವಿಮಾನಯಾನ ಕ್ಷೇತ್ರಕ್ಕೆ ಅನುಭವಿ ಸಂಜೀವ್ ಕಪೂರ್ ಅನ್ನು ಜೆಟ್ ಏರ್ವೇಸ್ ನ ಸಿಇಒ ಆಗಿ ನೇಮಿಸಲಾಗಿದೆ. ಕಪೂರ್ ಅವರಿಗೆ ಮೊದಲು ವಿನಯ್ ದುಬೆ ಸಿಐಒ ಆಗಿದ್ದರು. ಜೆಟ್ ಏರ್ವೇಸ್ ಸ್ಥಾಪನೆ ಏಪ್ರಿಲ್ 1, 1992. ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈ. ವಿಜ್ಞಾನ ಮತ್ತು ತಂತ್ರಜ್ಞಾನ. ಸರ್ಕಾರದ ಸಮಿತಿ 12 ಮತ್ತು 17 ವಯಸ್ಸಿನವರಿಗೆ ಕೋವ್ಯಾಕ್ಸಿನ್ ಕೋವಿಡ್ ಲಸಿಕೆಯನ್ನು ತುರ್ತು ಬಳಕೆ ಅಧಿಕಾರವನ್ನು ಶಿಫಾರಸು ಮಾಡಿದೆ. ದೇಶದ ಕೇಂದ್ರ ಔಷಧಿ ಪ್ರಾಧಿಕಾರದ ಪರಿಣಿತಿ ಸಮಿತಿಯಲ್ಲಿ 12 ರಿಂದ 17 ವಯಸ್ಸಿನವರಿಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಡ್-19 ಲಸಿಕೆ ಕೋವ್ಯಾಕ್ಸಿನ್ ತುರ್ತು ಬಳಕೆ ಅಧಿಕಾರವನ್ನು EUA ನೀಡುವಂತೆ ಶಿಫಾರಸು ಮಾಡಿದೆ. ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಡಿಸೆಂಬರ್ 28ರಂದು ವಯಸ್ಕರಲ್ಲಿ ತುರ್ತು ಪರಿಸ್ಥಿತಿ ನಿರ್ಬಂಧ ಬಳಕೆಯಾಗಿ ಕೋವ್ಯಾಕ್ಸಿನ್ ಅನುಮೋದನೆಯನ್ನು ನೀಡಿತು. ಇದು ಸ್ನೇಹಿತರೆ, ಇದು ರಾಜ್ಯ ಬಜೆಟ್ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.